ಸರಿ ಸರ್, ಇದು ಟೈಮ್ ಚೆನ್ನಾಗಿತ್ತು ಅಂತ ನಾನು ಪೂಜೆ ಮಾಡ್ಯವ್ರು ಅಷ್ಟೇ. ಯಾರು ಸರ್? ಟೈಮ್ ಚೆನ್ನಾಗಿತ್ತು, ಪೂಜೆ ಮಾಡಿದ್ವಿ, ಬನ್ನಿ ಅಷ್ಟೇ. ಆದರೆ ಕಾರ್ಯಕ್ರಮ ಸಚಿವರು ಬರೋ ಕಾನೂನು ಅಲ್ಲಲ್ಲ. ಆಹ್ವಾನ ಕೂಡ ಅವಶ್ಯಕತೆ ಇಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸಚಿವರು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿಲ್ಲ, ತಪ್ಪದು. ಸಚಿವರು ಬಿಸಿ ಇರ್ತಾರೆ. ನಾವು ಶಾಸಕರ ಪ್ರದೇಶ ಅಭಿವೃದ್ಧಿ ನಾವೇ ಮಾಡ್ಕೊಂಡು ಹೋಗ್ತೀವಿ, ಎಲ್ಲಾ ತಾಲೂಕಲ್ಲಿ ಹಂಗೆ ಆಗುತ್ತೆ ಅಂತ ಹೇಳಿ. ದೊಡ್ಡಬಳ್ಳಾಪುರಕ್ಕೆ ಯಾವುದೇ ಅನುದಾನ ಬಂದಿಲ್ಲ, ಏನು ಕೆಲಸ ಆಗಿಲ್ಲ ಅಂತ ಈಗ ತಾನೇ ಹೇಳಿದ್ರು ಶಾಸಕರು. ಇದ್ರ ಬಗ್ಗೆ ನೀವು ಜವಳಿ ಇಲಾಖೆಗೆ ಜವಳಿ ಇಲಾಖೆ ಅವರು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಸರ್ಕಾರದ್ದೇ ದುಡ್ಡು. ಹೆಂಗೆ ಹೇಳ್ತಾರೆ ಅವರು? ಜವಳಿ ಇಲಾಖೆ ಸರ್ಕಾರದಲ್ಲಿ ತಾರತಮ್ಯ ಮಾಡೋಕ್ಕಾಗಲ್ಲ. 25 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರ. ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ 25 ಕೋಟಿ ಈಚಿನ ಮಲ್ಯದ ನೋಡೋಣ, ನಿಮ್ಗೆ 50 ನಮ್ಗೆ 25 ಅಣ್ಣ. ಎಷ್ಟೇ ಆಗಲಿ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟರೆ ಇವನು ಮಾಡೋಕ್ಕಾಗೋದು. ಇವರು ಮಾಡಬೇಕಾದ್ರು ಯಾರೇ ಇರಲಿ, ಆಯಾ ಭಾಗದಲ್ಲಿ ಆಯಾ ಶಾಸಕರು ಯಾವುದೇ ಪಕ್ಷದವರಿರಲಿ, ಬಟ್ ಸರ್ಕಾರ ಬದ್ಧತೆ ಇದೆ, ಸರ್ಕಾರ ಹಣ ಕೊಟ್ಟಿದೆ, ಸರ್ಕಾರ ಹಣದಲ್ಲಿ ಇವರು ಮಾಡೋದು. ಇವಾಗ ಶಾಸಕರ ನಿಧಿ ಕೂಡ ಸರ್ಕಾರದ ದುಡ್ಡೇ. ಇವರೇನು ಇವ್ರ ಮನೆಯಿಂದ ನಮ್ಮ ಮನೆಯಿಂದ ತತ್ತೀವಿ, ಅವ್ರ ಮನೆಯಿಂದ ತತ್ತೀವ? ಇಲ್ಲ, ಸರ್ಕಾರದಿಂದ ಕೊಟ್ಟಿದ್ದನ್ನು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾವ್ರೆ, ಮಾಡಲಿ. ಮತ್ತು ಎಲ್ಲರನ್ನೂ ವಿಶ್ವಾಸ ತಗೊಂಡೋಗ್ಲಿ. ಪ್ರಾಧಿಕಾರದ ಅಧ್ಯಕ್ಷರು ಹೇಳಿದ್ರು, ನಾನು ಬರಕ್ಕೆ ಬಿಡುವಿರಲಿಲ್ಲ, ಬಂದೆ. ಮುಂದಿನ ಡಿ ಸಿ